ಸ್ನೇಹಿತರೆ, ಗಾಡ್ ಆಫ್ ಹಿಸ್ಟ್ರಿಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ವೀಕ್ಷಕರೇ, ಶಿವ ಪರಮಾತ್ಮ ಯಾವ ದಿನ ಮಾಂಸ ಸೇವಿಸುತ್ತಾರೆ ಗೊತ್ತಾ? ಶಿವನ ಶಿಶ್ನವನ್ನ ಋಷಿ ಮುನಿಗಳು ಕತ್ತರಿಸಿದ್ದು ಏಕೆ? ಬ್ರಾಹ್ಮಣರು ಕಪಾಲ ಭೈರವನನ್ನ ಪೂಜಿಸುವುದಿಲ್ಲ ಏಕೆ? ಶಿವನ ಎರಡನೇ ವಾಹನವಾದ ಭೃಂಗ ಋಷಭ ಜನಿಸಿದ್ದು ಹೇಗೆ? ಸ್ನೇಹಿತರೆ, ನಮ್ಮ ಪುರಾಣ ಗ್ರಂಥಗಳಲ್ಲಿ ಶಿವನ ಕುರಿತಾಗಿ ಅಸಂಖ್ಯಾತ ಅದ್ಭುತ ಮಾಹಿತಿಗಳಿವೆ. ಅವುಗಳಲ್ಲಿ 4 ವಿಶೇಷ ಮಾಹಿತಿಗಳನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಮಾಂಸ ಸೇವಿಸಿದ ಶಿವ. ಸ್ನೇಹಿತರೆ, ಈ ಮಾಹಿತಿಗಳು ಕಾಳಿಕಾ ಉಪಪುರಾಣ 31ನೇ ಅಧ್ಯಾಯದಲ್ಲಿದೆ. ಒಂದು ಕಾಲಘಟ್ಟದಲ್ಲಿ ವರಹ ಸ್ವಾಮಿಗೂ ಮತ್ತು ಶರಭ ಸ್ವಾಮಿಗೂ ಘನಘೋರ ಯುದ್ಧವೇ ನಡೆದಿತ್ತು. ಆ ಯುದ್ಧದಲ್ಲಿ ಶರಭ ಸ್ವಾಮಿ ತನ್ನ ಉಸಿರಿನಿಂದ 14 ಕೋಟಿ ಪ್ರಮಥ ಗಣಗಳನ್ನ ಸೃಷ್ಟಿಸಿ ವರಹ ಗಣಗಳನ್ನ ಸರ್ವನಾಶ ಮಾಡಿದನು. ಆಗ ಬ್ರಹ್ಮ ಅಲ್ಲಿಗೆ ಬಂದು ಶಿವನ ಪ್ರಮಥ ಗಣಗಳಿಗೆ ಭೂತಂ ಎಂದ. ಭೂತಂ ಎಂದರೆ ಕಾರ್ಯ ಸಾಧಿಸಲ್ಪಟ್ಟಿದೆ ಎಂದರ್ಥ. ಹಾಗೆಯೇ ಬ್ರಹ್ಮ ಭೂತಂ ಎಂಬ ಪದವನ್ನ ಬಳಸಿ ಶಿವನ ಪ್ರಮಥ ಗಣಗಳಿಗೆ ಭೂತಗಣ ಎಂಬ ಹೆಸರಿಟ್ಟರು. ಮುಂದೆ ಈ ಭೂತಗಣಗಳು ಶಿವನನ್ನ ಬಿಟ್ಟು ಬೇರೆಡೆ ಹೋಗುತ್ತಿರಲಿಲ್ಲ. ಹೀಗಿದ್ದಾಗ ಶಿವ ಪರಮಾತ್ಮ ಪ್ರತಿದಿನ ಗೆಡ್ಡೆ ಗೆಣಸು ಹಣ್ಣುಗಳನ್ನ ತಿನ್ನುತ್ತಿದ್ದನು. ಅದರಂತೆಯೇ ಭೂತಗಣಗಳು ಸಸ್ಯಾಹಾರಗಳನ್ನ ಮಾತ್ರ ಸೇವಿಸುತ್ತಿದ್ದವು. ಹೀಗಿದ್ದಾಗ ಚೈತ್ರ ಮಾಸ ಶುದ್ಧ ಚತುರ್ದಶಿಯಲ್ಲಿ ಶಿವ ಪರಮಾತ್ಮ ಮಾಂಸ ಸೇವಿಸಿದರು. ಆ ದಿನವೇ ಭೂತಗಣಗಳು ಮಾಂಸ ಸೇವಿಸಿದವು. ಸ್ನೇಹಿತರೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಶ್ಲೋಕ ಹೀಗಿದೆ: ಆಮಿಷಾಣಿ ಚ ನಾಶ್ನಂತಿ ಹಿತ್ವಾ ಚೈತ್ರ ಚತುರ್ದಶಿಂ ತತ್ರಾಮಿಷಾಂ ಹರೋ ಭುಂಕ್ತೆ ಚತುರ್ದಶಾಂ ಮದೌ ಸದಾ. ಈ ಶ್ಲೋಕದ ಅರ್ಥವೇನೆಂದರೆ, ಚೈತ್ರ ಶುದ್ಧ ಚತುರ್ದಶಿ ಒಂದು ಹೊರತು ಮಿಕ್ಕ ಯಾವ ದಿನಗಳಲ್ಲೂ ಮಾಂಸವನ್ನ ಈ ಗಣಗಳು ಸೇವಿಸುವುದಿಲ್ಲ. ಆ ಚೈತ್ರ ಶುದ್ಧ ಚತುರ್ದಶಿಯಲ್ಲಿ ಶಂಕರನು ಮಾಂಸವನ್ನ ಸೇವಿಸಿದನು. ಆಗ ಗಣಗಳು ಸಹ ಮಾಂಸವನ್ನ ಸೇವಿಸುವವು. ಇಲ್ಲಿ ಶಿವ ಯಾವ ಉದ್ದೇಶಕ್ಕಾಗಿ ಮಾಂಸ ಸೇವಿಸಿದ್ದಾರೆ ಎಂದು ಕಾಳಿಕಾ ಉಪಪುರಾಣದಲ್ಲಿ ಉಲ್ಲೇಖಿಸಿಲ್ಲ. ಶಿವನ ಶಿಶ್ನ ಕತ್ತರಿಸಿದ ಋಷಿಮುನಿಗಳು. ಸ್ನೇಹಿತರೆ, ಈ ಮಾಹಿತಿಗಳು ಶಿವಪುರಾಣ ಕೋಟಿ ರುದ್ರ ಸಂಹಿತಾ ಭಾಗ 12ನೇ ಅಧ್ಯಾಯದಲ್ಲಿದೆ. ಶ್ವೇತಕಲ್ಪದಲ್ಲಿ ದಾರು ಎಂಬ ವನವಿತ್ತು. ಆ ವನದಲ್ಲಿ ಋಷಿ ಕುಟುಂಬಗಳು ವಾಸವಿದ್ದರು. ಇವರೆಲ್ಲರೂ ಶಿವಭಕ್ತರಾದ ಕಾರಣ ಶಿವನಲ್ಲಿ ಮೋಕ್ಷ ಪಡೆಯಬೇಕೆಂದು ನಿರ್ಧರಿಸಿ ಹಗಲಿರುಳು ಶಿವನನ್ನ ಆರಾಧಿಸುತ್ತಾ ಮೋಕ್ಷಕ್ಕಾಗಿ ಹಂಬಲಿಸುತ್ತಿದ್ದರು. ಇವರ ಅಗಾಧ ಭಕ್ತಿ ಮುಕ್ಕಣ್ಣನಿಗೆ ಮೆಚ್ಚುಗೆಯಾಯಿತು. ಆದರೆ ಮೋಕ್ಷ ಪಡೆಯುವುದಕ್ಕೂ ಮುನ್ನ ಕಾಮ, ಕ್ರೋಧ, ಮದ, ಮತ್ಸರಗಳೆಂಬ 4 ವಿಕಾರ ಗುಣಗಳನ್ನ ಜಯಿಸಿದ ನಂತರವೇ ಮೋಕ್ಷ ನೀಡಬಹುದಾಗಿತ್ತು. ಹಾಗಾಗಿ ಶಿವ ಋಷಿಗಳಿಗೆ ಕ್ರೋಧ ಪರೀಕ್ಷೆ, ಅವರ ಪತ್ನಿಯರಿಗೆ ಕಾಮ ಪರೀಕ್ಷೆಯನ್ನಿಟ್ಟ. ಒಂದು ದಿನ ಋಷಿಗಳು ಯಜ್ಞ ಕಟ್ಟಿಗೆಗಳನ್ನ ತರಲು ಕಾಡಿನೊಳಗೆ ಹೋದಾಗ ಶಿವ ಪರಮಾತ್ಮ ಸಂಪೂರ್ಣ ನಗ್ನವಾಗಿ ಮೈಯೆಲ್ಲ ಚಿತಾಭಸ್ಮವನ್ನ ಬಳೆದುಕೊಂಡು ಋಷಿ ಪತ್ನಿಯರ ಮುಂದೆ ನಿಂತ. ಶಿವನ ನಗ್ನ ಶರೀರ ಕಂಡೊಡನೆ ಋಷಿ ಪತ್ನಿಯರು ಶಿವನ ಜೊತೆಗೆ ಅಸಭ್ಯವಾಗಿ ವರ್ತಿಸುತ್ತಿದ್ದರು. ಶಿವ ತನ್ನ ನಗ್ನ ದೇಹಕ್ಕೆ ಭಸ್ಮ ಬಳೆದಿದ್ದ. ಏಕೆಂದರೆ ಈ ಸ್ತ್ರೀಯರಿಗೆ ಭಸ್ಮ ನೋಡಿಯಾದರೂ ನನ್ನ ಬಗ್ಗೆ ಅರಿವು ಮೂಡುವುದೆಂದು ಆಶಿಸಿದ್ದ.
ಆದರೆ ಆ ಸ್ತ್ರೀಯರು ಕಾಮಾತುರದಲ್ಲಿ ಮುಳುಗಿ ಶಿವನನ್ನ ಗುರುತಿಸಲಿಲ್ಲ. ಅದೇ ಸಮಯದಲ್ಲಿ ಕಾಡಿನಿಂದ ಹಿಂತಿರುಗಿ ಬಂದ ಋಷಿ ಮುನಿಗಳು ಅಘೋರಿ ರೂಪದಲ್ಲಿರುವ ಶಿವನನ್ನ ಗುರುತಿಸದೆ ತನ್ನ ಪತ್ನಿಯರ ಅಸಭ್ಯ ವರ್ತನೆಯಿಂದ ಕೆಂಡಾಮಂಡಲರಾಗಿ ವಿವೇಚನಾ ಶಕ್ತಿಯನ್ನ ಕಳೆದುಕೊಂಡು ಶಿವನನ್ನ ನಾನಾ ರೀತಿಯಲ್ಲಿ ಪ್ರಶ್ನಿಸುತ್ತಾ ಕ್ರೋಧಿತರಾದರು. ಕೊನೆಗೆ ತಮ್ಮ ತಪಸ್ಸಿನ ಶಕ್ತಿಯಿಂದ ಶಿವನ ಶಿಶ್ನವನ್ನ ಕತ್ತರಿಸಿ ಬಿಟ್ಟರು. ಕೂಡಲೇ ಆ ಶಿಶ್ನ ನೆಲದ ಮೇಲೆ ಬಿದ್ದು ಲೋಕಗಳನ್ನ ದಹಿಸುತ್ತಿತ್ತು. ಇಂತಹ ಸಂದರ್ಭದಲ್ಲಿ ಆದಿಶಕ್ತಿ ಯೋನಿ ರೂಪ ಧರಿಸಿ ಶಿವನ ಶಿಶ್ನವನ್ನ ತನ್ನೊಳಗೆ ಧರಿಸಿಕೊಂಡು ಆಗಬಹುದಾದ ಅನಾಹುತವನ್ನ ತಪ್ಪಿಸಿದರು. ಈ ಘಟನೆಯಿಂದ ಹಾಟಕೇಶ್ವರ ಲಿಂಗ ಸೃಷ್ಟಿಯಾಯಿತು. ಹೀಗೆ ಶಿವನ ಮೋಕ್ಷ ಪರೀಕ್ಷೆಗಳಲ್ಲಿ ಋಷಿ ಕುಟುಂಬಗಳು ವಿಫಲರಾಗಿ ಮೋಕ್ಷಕ್ಕೆ ಅನರ್ಹರಾದರು. ಭೃಂಗ ಋಷಭ. ಸ್ನೇಹಿತರೆ, ಈ ಮಾಹಿತಿಗಳು ಕಾಳಿಕಾ ಉಪಪುರಾಣ 96ನೇ ಅಧ್ಯಾಯದಲ್ಲಿದೆ. ಶಿವ ಪರಮಾತ್ಮ ಒಂದು ಋಷಭವನ್ನೇರಿ ಲೋಕಗಳನ್ನ ಸಂಚರಿಸುತ್ತಾ ಅನೇಕ ಯುದ್ಧಗಳನ್ನ ಜಯಿಸಿದನು. ಈ ಸಮಯಗಳಲ್ಲಿ ಶಿವನ ವಾಹನವಾಗಿರುವ ಈ ಋಷಭ ನಂದೀಶ್ವರನೇ ಎಂಬ ನಂಬಿಕೆ ಶಿವಭಕ್ತರಲ್ಲಿದೆ. ಆದರೆ ನಂದಿಯಂತೆ ಶಿವನಿಗೆ ಅನೇಕ ಋಷಭ ವಾಹನಗಳಿವೆ. ಅವುಗಳಲ್ಲಿ ಭೃಂಗ ಋಷಭನ ಬಗ್ಗೆ ತಿಳಿಯೋಣ. ದಕ್ಷ ಪ್ರಜಾಪತಿಗೆ ಸುರಭಿ ಎಂಬ ಪುತ್ರಿ ಇದ್ದಳು. ಆಕೆ ಸಮಸ್ತ ಗೋವುಗಳಿಗೆ ಮಹಾತಾಯಿ. ಸುರಭಿ ಕಶ್ಯಪ ಬ್ರಹ್ಮನನ್ನ ವಿವಾಹವಾಗಿ ರೋಹಿಣಿಗೆ ಜನ್ಮ ನೀಡಿದಳು. ರೋಹಿಣಿ ಶುನಶೇಪ ಮುನಿಯನ್ನ ವಿವಾಹವಾಗಿ ಕಾಮಧೇನುವಿಗೆ ಜನ್ಮ ನೀಡಿದಳು. ಒಂದು ದಿನ ಕಾಮಧೇನು ದಿವ್ಯ ಸೌಂದರ್ಯದಿಂದ ಕಂಗೊಳಿಸುತ್ತಾ ಮೇರು ಪರ್ವತದಲ್ಲಿ ಸಂಚರಿಸುತ್ತಿದ್ದಳು. ಆಗ ವೇತಾಳ ಎಂಬ ಋಷಭ ಕಾಮಧೇನುವಿನಲ್ಲಿ ಮೋಹಿತನಾದ. ಮುಂದೆ ವೇತಾಳ ಮತ್ತು ಕಾಮಧೇನುವಿಗೆ ವಿವಾಹವಾಗಿ ಒಂದು ಗಂಡು ಋಷಭಕ್ಕೆ ಜನ್ಮ ನೀಡಿದರು. ವೇತಾಳ ತನ್ನ ಪುತ್ರನಿಗೆ ಶುಂಗ ಎಂಬ ಹೆಸರಿಟ್ಟನು. ಶುಂಗ ಋಷಭ ಶಿವನನ್ನ ಅಗಾಧ ಭಕ್ತಿಯಿಂದ ಆರಾಧಿಸುತ್ತಿದ್ದ. ಈ ಋಷಭನ ಭಕ್ತಿಗೆ ಮೆಚ್ಚಿದ ಮುಕ್ಕಣ್ಣ ಭೃಂಗ ಎಂಬ ಮತ್ತೊಂದು ಹೆಸರು ನೀಡಿ ತನ್ನ ಎರಡನೇ ವಾಹನವನ್ನಾಗಿಸಿಕೊಂಡನು. ಕಪಾಲ ಭೈರವ ಶಿವ. ಸ್ನೇಹಿತರೆ, ಬ್ರಾಹ್ಮಣರು ಕಪಾಲ ಭೈರವನನ್ನ ಪೂಜಿಸುವುದಿಲ್ಲ. ಏಕೆಂದರೆ ಆತನ ಪೂಜಾ ವಿಧಾನಗಳು ಅತಿ ಭಯಾನಕ ಮತ್ತು ತಾಮಸಿಕವಾಗಿರುವುದರಿಂದ ವೈಷ್ಣವರು ಕಪಾಲ ಭೈರವನ ಪೂಜೆಯಿಂದ ದೂರವಿದ್ದಾರೆ. ಇಂತಹ ಕಪಾಲ ಭೈರವನ ಬಗ್ಗೆ ಕಾಳಿಕಾ ಉಪಪುರಾಣ 36ನೇ ಅಧ್ಯಾಯದಲ್ಲಿರುವ ಮಾಹಿತಿಯನ್ನ ಈಗ ತಿಳಿಯೋಣ. ಒಂದು ದಿನ ಶರಭ ಸ್ವಾಮಿಯ ಶರೀರದಿಂದ ಉಗ್ರ ಶಕ್ತಿಗಳು ಜನ್ಮ ತಾಳಿದವು. ಆ ಶಕ್ತಿಗಳಲ್ಲಿ ಅತಿ ಭಯಾನಕ ಶಕ್ತಿ ಎಂದರೆ ಅದು ಕಪಾಲ ಭೈರವ ಶಕ್ತಿ. ಕಪಾಲ ಭೈರವ ಉಗ್ರ ಭಯಾನಕವಾಗಿ ಪ್ರಕಟನಾದ ಮೇಲೆ ಒಂದಷ್ಟು ಜನರು ಹುಲಿಯ ಚರ್ಮ ಧರಿಸಿ ತಲೆ ಬುರುಡೆಗಳನ್ನ ಕೊರಳಿಗೆ ಕಟ್ಟಿಕೊಂಡು ಬ್ರಾಹ್ಮಣರ ತಲೆ ಬುರುಡೆಯಲ್ಲಿ ಮದ್ಯ ತುಂಬಿ ಅಗ್ನಿಗೆ ಮೆದುಳಿನ ಮಾಂಸ ಹಾಕಿ ಕಪಾಲ ಭೈರವನನ್ನ ಆರಾಧಿಸುತ್ತಾ ಆತನ ಶಕ್ತಿಯನ್ನ ತಾಂತ್ರಿಕ ಕಾರ್ಯಗಳಿಗೆ ಬಳಸಿಕೊಂಡರು. ಈ ಜನರು ಕಪಾಲ ಭೈರವನನ್ನ ಆರಾಧಿಸುವ ಕಾರಣ ಕಪಾಲಿಕರಾದರು. ಹೀಗೆ ಮುಂದುವರೆದಂತೆ ಪಿಶಾಚಿಗಳಿಗೆ ಇಷ್ಟವಾಗುವ ಪದಾರ್ಥಗಳು ಕಾಲ ಭೈರವನಿಗೆ ಇಷ್ಟವಾದವು. ಈ ಭೈರವ ಕಾಲಿ ಮತ್ತು ಪ್ರಚಂಡ ಎಂಬ ಉಗ್ರ ಸ್ತ್ರೀ ಶಕ್ತಿಗಳನ್ನ ವಿವಾಹವಾದನು. ಸ್ನೇಹಿತರೆ, ಕಪಾಲ ಭೈರವ ಶಿವನ ಅಂಶವಾಗಿರುವ ಕಾರಣ
ಚೈತ್ರ ಮಾಸದ ಶುದ್ಧ ಚತುರ್ದಶಿಯಲ್ಲಿ ಮದ್ಯ, ಮಾಂಸ, ರಕ್ತ, ಮೀನು, ಹಾಲು, ಹಣ್ಣುಗಳನ್ನಿಟ್ಟು ಆರಾಧಿಸಿದರೆ ಆತ ಈ ಜನ್ಮದಲ್ಲಿ ಅಪಾರ ಸುಖ ಶಾಂತಿಗಳನ್ನ ನೀಡಿ ನೀವು ಮರಣಿಸಿದ ಮೇಲೆ ನಿಮ್ಮ ಆತ್ಮವನ್ನ ಸಾಕ್ಷಾತ್ ನಂದೀಶ್ವರನೊಡನೆ ಕೈಲಾಸಕ್ಕೆ ಕಳುಹಿಸಿ ಕೊಡುವನೆಂದು ಕಾಳಿಕಾ ಉಪಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಇದಿಷ್ಟು ಇಂದಿನ ಸಂಚಿಕೆಯ ವಿಶೇಷವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಸರ್ವರಿಗೂ ಮಂಗಳವಾಗಲಿ.